ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ಮೆಜರ್ಮೆಂಟ್ಸ್ಗೆ ತುಂಬ ಟ್ರೆಂಡಿಂಗಲ್ಲಿರ್ತಕ್ಕಂಥ ನೆಕ್ಕನ್ನು ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಕಟ್ ಮಾಡ್ತಾ ಇರೋ ಡಿಸೈನ್ ಬಂದು ಇವತ್ತು ಇದು ನೋಡಿ. ಫ್ರಂಟಲ್ಲಿ ನಮಗೆ ಈ ರೀತಿ ಕಟಿಂಗ್ ಅನ್ನೋದು ಬರುತ್ತೆ, ನೆಕ್ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಹಾಗೆ ಬ್ಯಾಕಲ್ಲಿ ಬಂದು ನಾನು ಈ ಡಿಸೈನ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಾವು ಈಗ ಲೈನಿಂಗ್ ಮೇಲೆ ಡ್ರಾಫ್ಟಿಂಗ್ ಅನ್ನೋದು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ತೀರಾ, ಹೆಂಡ್ವರೆಗೂ ನೋಡಿ, ಹಾಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಬಂದು ಮೈನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ಪೀಸು. ಇಲ್ಲಿ 1.5 ಮೀಟರ್ ಅಷ್ಟು ಲೈನಿಂಗ್ ಅನ್ನೋದು ನಾನು ತೊಗೊಂಡಿದ್ದೀನಿ. ಇದು ನನಗೆ ಫ್ರಂಟ್ ಓಪನ್ ಬರುತ್ತೆ, ಯಾಕಂದರೆ ಬ್ಯಾಕಲ್ಲಿ ಟೈಯಿಂಗ್ ಇರೋದ್ರಿಂದ. ನೋಡಿ, ಬ್ಯಾಕಲ್ಲಿ ರೀತಿ ಟೈಯಿಂಗ್ ಇರೋದ್ರಿಂದ ಫ್ರಂಟ್ ಓಪನೇ ಕೊಡ್ತಾ ಇದ್ದೀನಿ. ಇದು ಜಸ್ಟ್ ಬ್ಯಾಕಲ್ಲಿ ರೀತಿ ನೆಕ್ ಡಿಸೈನ್ ಅನ್ನೋದು ಮಾಡ್ತಿದ್ದೀನಿ. ಸೊ ಫ್ರಂಟ್ ಓಪನ್ ಇರೋದ್ರಿಂದ ಬ್ಯಾಕ್ ಪಾರ್ಟನ್ನು ಫಸ್ಟ್ ನಾವು ಡ್ರಾಫ್ಟಿಂಗ್ ಮಾಡೋದಕ್ಕೆ ನೋಡಿ, ಲೈನಿಂಗ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ ಇದೆ, ಓಪನಿಂಗ್ ಅನ್ನೋದು ನನಗೆ ಆಪೋಸಿಟ್ ಸೈಡಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಡ್ರಾ ಮಾಡಿಕೊಂಡೆ. ಶೋಲ್ಡರ್ ಡೌನ್ ಆನಂತರ ಶೋಲ್ಡರ್ ಡೌನ್ ಬಂದು ನಾನಿಲ್ಲಿ 1 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.25 ಅನ್ನೋದು ಶೋಲ್ಡರ್ ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೂ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ, ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೊಂಡೆ, ಆಮೇಲೆ 1 ಇಂಚಿಗೆ ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಆರ್ಮ್ ರೌಂಡ್ ಬಂದು ಇವ್ರ ಸೈಜ್ಗೆ 17.5 ಅನ್ನೋದಿದೆ. ನೋಡಿ, 17.5 ಡಿವೈಡೆಡ್ ಬೈ 2 ಮಾಡಿದ್ರೆ 8.75 ಬರುತ್ತೆ. ಇದರಲ್ಲಿ -1.75 ಇಂಚಸ್ ಅನ್ನೋದು ಮೈನಸ್ ಮಾಡಬೇಕು. ಈ 1.75 ಅನ್ನೋದು ಫಾರ್ಮುಲಾ. ಸೊ ಟೋಟಲ್ 7 ಇಂಚಸ್ ಅನ್ನೋದು ಬರುತ್ತೆ. ಈ ಲೈನಿಂದ 7 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇದು ಬಂದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ. ಈಗ ಶೋಲ್ಡರು ನೆಕ್ ವಿಡ್ತು ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಎಷ್ಟಿದೆ 38 ಇದೆ, ಡಿವೈಡೆಡ್ ಬೈ 12 ಮಾಡಿ ಎಷ್ಟು ಬರುತ್ತೆ? 3 ಇಂಚಸ್ ಮೇಲೆ 1 ಪಾಯಿಂಟ್ ಬರ್ತಿದೆ. 3 ಇಂಚಸ್ ಮೇಲೆ 1 ಪಾಯಿಂಟ್ಗೆ ನೆಕ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ ಎಷ್ಟಿದೆ? ಇವ್ರ ಸೈಜ್ಗೆ ಶೋಲ್ಡರ್ ಬಂದು 16 ಇದೆ, ಅದರಲ್ಲಿ ಅರ್ಧ ಅಂದರೆ 8 ಇಂಚಸ್. ಸೊ ಶೋಲ್ಡರ್ ಲೈನಲ್ಲಿ 8 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ ಎರಡನ್ನೂ ಈ ರೀತಿ ಕ್ರಾಸ್ ಆಗಿ ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಈಗ ನಾವು ಈ ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟು ಮೇಲೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಮಿಡ್ ಪಾಯಿಂಟ್ ಸಿಗುತ್ತೆ. ನೋಡಿ, ಇಲ್ಲಿ ಈ ಮಿಡ್ ಪಾಯಿಂಟ್ ಹತ್ರದಿಂದ ಬ್ಲೌಸ್ ಲೆಂತ್ ಬೇಕಾಗಿರೋದು 14.5 ಇಂಚಸ್. ಸೊ ಈ ಮಿಡ್ ಪಾಯಿಂಟ್ ಹತ್ರದಿಂದ 14.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಲೆಂತ್ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಲೆಂತ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, 14.5 ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ, ರೀತಿ ಈಗ ಇದು ಬಂದು ನಮಗೆ ವೇಸ್ಟ್ ಲೈನು. ಈ ವೇಸ್ಟ್ ಲೈನಲ್ಲಿ ನಾವು ವೇಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವ್ರಿಗೆ ವೇಸ್ಟ್ ಬಂದು 32.5 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 8.1 ಬರುತ್ತೆ. 8 ಇಂಚಸ್ ಮೇಲೆ 1. ನೋಡಿ, ಈ ರೀತಿ 8 ಇಂಚಸ್ ಮೇಲೆ 1ಗೆ ರೀತಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕಲ್ಲಿ ಡಾಟ್ಸ್ ಏನಾದರೂ ಸ್ಟಿಚ್ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡಾಟ್ಸ್ ಬೇಡ ಅನ್ನೋಂಗಿದ್ರೆ ಡಾಟ್ಸ್ನ ಸ್ಕಿಪ್ ಮಾಡ್ಬೋದು. ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚಸ್ಸು. ನೆಕ್ಸ್ಟು ನಾವು ಚೆಸ್ಟಲ್ಲಿ ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇದು ನಾನು ಬಸ್ ಮೆಟೀರಿಯಲ್ ಕಟಿಂಗ್ ಮಾಡ್ತಿರೋದ್ರಿಂದ ಇವರು ಫುಲ್ ಬಸ್ ಎಷ್ಟಿದೆ 39 ಇದೆ. ಇದಕ್ಕೆ ನಾವು ಪ್ಲಸ್ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಬೇಕು. ಯಾಕಂದರೆ ಇದು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿರೋದ್ರಿಂದ ಲೂಸಿಂಗ್ ಆ್ಯಡ್ ಮಾಡಬೇಕು. ಇದಕ್ಕೆ ನಾನು ಲೂಸಿಂಗ್ ಬಂದು 2 ಇಂಚಸ್ ಕೊಡ್ತಾ ಇದ್ದೀನಿ. ಸೊ 39ಗೆ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 41 ಆಗುತ್ತೆ. ಈ 41 ಡಿವೈಡೆಡ್ ಬೈ 4 ಮಾಡಬೇಕು. 10.25 ಅನ್ನೋದು ಬರುತ್ತೆ. ಈ 10.25 1/4 ಇಂಚು ಮೈನಸ್ ಮಾಡಿ 10 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇದೇ ರೀತಿ ಈಗ ಇಲ್ಲಿಂದ ಒಳಗಡೆಗೆ ಅಪ್ಪರ್ ಚೆಸ್ಟ್ ಬಂದು 38 ಇರೋದ್ರಿಂದ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 2.5 ಇಂಚಸ್ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಪಾಯಿಂಟ್ ಹತ್ರದಿಂದ 2.5 ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಪಾಯಿಂಟ್ ಹತ್ರದಿಂದ ಫೋಲ್ಡಿಂಗ್ ಸೈಡ್ ಎಷ್ಟು 7.5 ಇಂಚ್ ಅನ್ನೋದು ಬರ್ತಾ ಇದೆ. ಸೇಮ್ 7.5 ಇಂಚಿನ ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ ಬರ್ತಾ ಇದೆ. ಈಗ ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅದೇ ರೀತಿ ಈಗ ಈ ಲೈನ್ ಮೇಲೆ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. 7 ಇಂಚಸ್ಸಲ್ಲಿ ಮಿಡ್ ಪಾಯಿಂಟ್ ಅಂದರೆ 3.5. ಈ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚ್ ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಹಾಗೆ ನಮಗೆ ಶೋಲ್ಡರ್ ಪಾಯಿಂಟ್ ನೋಡಿ ಆರ್ಮ್ ಕರ್ವ್ ಲೈನಿಗಿಂತ ಹೊರಗಡೆಗೆ ಹೋಗಿದೆ. ಸೊ ಈ ಪಾಯಿಂಟ್ನ ಈ ಮಿಡ್ ಪಾಯಿಂಟ್ ಹತ್ತಿರಗೆ ಈ ರೀತಿ ಡ್ರಾ ಮಾಡ್ಕೋಬೇಕು. ನೋಡ್ತಿದ್ರಲ್ಲ ಯಾವ ರೀತಿ ಆರ್ಮ್ ಕರ್ವ್ ಲೈನ್ ಡ್ರಾ ಮಾಡ್ಕೊಂಡ್ವಿ ಅಂತ.
ಈಗ ಇವರ ಆರ್ಮ್ ರೌಂಡ್ ಎಷ್ಟಿದೆ 17.5 ಡಿವೈಡೆಡ್ ಬೈ 2 ಮಾಡಿದ್ರೆ 8.75 ಅನ್ನೋದು ಬರುತ್ತೆ. ಸೊ ಈ ರೌಂಡ್ ಚೆಕ್ ಮಾಡ್ಕೊಂಡಾಗ ನಿಮಗೆ 8.75 ಅನ್ನೋದು ಬಂದಿರಬೇಕು. ಅದೇ ರೀತಿ ಚೆಕ್ ಮಾಡ್ಕೊಳ್ಳಿ. ಇದು ವಿತೌಟ್ ಮಾರ್ಜಿನ್ ನಾನು ತೋರಿಸ್ತಾ ಇರೋದು. ಆಮೇಲೆ ನಾವು ಪೂರ್ತಿ ಡ್ರಾಫ್ಟಿಂಗ್ ಮಾಡಿದ ನಂತರ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಕರೆಕ್ಟಾಗಿ 8.75 ಇಂಚಸ್ ಅನ್ನೋದು ಬಂದಿದೆ. ಈಗ ಇಲ್ಲಿಂದ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಸೊ ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ ಎರಡನ್ನು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈಗ ನಾವು ಸುತ್ತಲೂ ಇದಕ್ಕೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಸೈಡ್ ಸೀಮ್ ಲೈನ್ ಕಡೆ ಮಾತ್ರ ನಾವು 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀವಿ. ಇನ್ನೀಗ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕು. ವೇಸ್ಟ್ ಲೈನಲ್ಲಿ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿ. ವೇಸ್ಟ್ ಲೈನ್ ಫಿನಿಶಿಂಗ್ ಮಾಡಬೇಕಾದ್ರೆ ನಮ್ಗೆ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಹಾಗೆ ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕು. 1 ಸೆಂಟಿಮೀಟರ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಆರ್ಮ್ ರೌಂಡ್ ಹತ್ರ. ಇಲ್ಲಿ ಲೈನ್ ನಮಗೆ ಕ್ರಾಸ್ ಆಗಿದ್ದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಇದಕ್ಕೆ 90 ಡಿಗ್ರಿನ ಚೆಕ್ ಮಾಡ್ಕೋಬೇಕಂದ್ರೆ ಎಲ್ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ಲೈನ್ಗೆ ಈ ಸ್ಕೇಲ್ ಅನ್ನೋದು ರೀತಿ ಪ್ಲೇಸ್ ಮಾಡಿದ್ರೆ ನಮಗೆ ಎಷ್ಟು ಡೌನ್ ಅನ್ನೋದು ಸಿಗ್ತಾ ಇದೆ ಅದನ್ನು ನಾವು 90 ಡಿಗ್ರಿ ಅಂತ ತಗೋಬೇಕಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಅದೇ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಪ್ಲಸ್ ಅಂದರೆ ನಮಗೆ ಏನು ಆರ್ಮೋಲ್ ಜಾಯಿಂಟ್ಸ್ ಹತ್ರ ಪ್ಲಸ್ ಮಾರ್ಕ್ ಅನ್ನೋದು ಸ್ಲೀವ್ಸ್ ಜಾಯಿನ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ 1/4 ಇಂಚ್ ಅಂದರೆ 1 ಸೆಂಟಿಮೀಟರ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಂಡ್ವಿ. ಈಗ ಬ್ಯಾಕಲ್ಲಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೆಕ್ ಡೌನ್ ಬಂದು ನಾನು 2 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ 2 or 2.5 ವರೆಗೂ ತೊಗೋಬೋದು ನೀವು. ನಾನೊಂದು 2.5 ತಗೊಳ್ತಾ ಇದ್ದೀನಿ ನೆಕ್ ಶೇಪ್ ಬ್ಯಾಕಲ್ಲಿ. ಇದು ನಾವು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಈ ರೀತಿ ಶೇಪ್ ಅನ್ನೋದು ಕ್ಯಾನ್ವಾಸ್ ಮೇಲೆ ನಾವು ಕಟ್ ಮಾಡಿ ತೆಗಿಬೇಕು. ಇದಿಷ್ಟು ಬ್ಯಾಕ್ ಪಾರ್ಟ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅರ್ಥ ಆಗಲಿಂದ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈಗ ಕಟ್ ಮಾಡಿ ತೋರಿಸ್ತೀನಿ ಇದನ್ನು. ಟೂ ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ನೋಡಿ, ಇದು ಬ್ಯಾಕ್ ಪಾರ್ಟು. ನಾವು ಏನು ಇಲ್ಲಿ ಡಿಸೈನ್ ಮಾಡಬೇಕು ಅಂದರೆ ಅದು ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಡಿಸೈನ್ ಅನ್ನೋದು ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಆಗಿದ್ದ ತಕ್ಷಣ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ 8 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬರ್ತಾ ಇದೆ. ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 8 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬರ್ತಾ ಇದೆ. ಈಗ 8 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಲೈನಿಂಗ್ ಅನ್ನೋದು ನೀವು ಈಕ್ವಲಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀರಿ ಅಂದರೆ ಸ್ಲೀವ್ಸ್ಗೆ ಎರಡು ಸೈಡು ನಾವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಅದೇ ನೀವು ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಸ್ಲೀವ್ಸ್ಗೆ ಒಂದು ಸೈಡ್ ಮಾತ್ರ ನಾವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕು. 8 ಇಂಚಸ್ಸು ಪ್ಲಸ್ 2 ಇಂಚಸ್ ಮಾರ್ಜಿನು ಇಷ್ಟು ನಮಗೆ ಸಿಗಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೋಬೇಕು. ಆಮೇಲೆ 1/2 ಇಂಚ್ ಮಾರ್ಜಿನು. ಸ್ಲೀವ್ಸ್ ಲೆಂತ್ ಬೇಕಾಗಿರೋದು 11 ಇಂಚಸ್ಸು. ಸೊ ಮೇಲ್ಗಡೆ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ನಮಗೆ 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಅದನ್ನು ಸೇರಿಸಿ ನಾನು 11.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 11.5 ಈ ಕಡೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ 38 ಇದೆ. ಸೊ ನಾವು ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ
ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಬೇಕು. 38 ಇದೆ ಅಪ್ಪರ್ ಚೆಸ್ಟು, ಡಿವೈಡೆಡ್ ಬೈ 10 ಮಾಡಿದ್ರೆ 3.8 ಬರುತ್ತೆ. ಸೊ ಮೇಲ್ಗಡೆ ಲೈನಿಂದ 3.8 ಎಲ್ಲಿಗೆ ಬರುತ್ತೆ ಅಲ್ಲ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಮಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಏನು ಬಂತು 8 ಇಂಚಸ್ ಬಂತು. ಅದರಲ್ಲಿ 3/4 ಇಂಚ್ ಮೈನಸ್ ಮಾಡಿ 7/4 ಬರುತ್ತೆ. ಈ 7/4 ನಾವು ಕ್ಯಾಪ್ ಐಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ಈಗ ಈ ಲೈನಿಂದ ಇಲ್ಲಿಗೆ ಟೇಪ್ ಅನ್ನೋದು ಕ್ರಾಸ್ ಆಗಿಟ್ಟಾಗ ನಿಮಗೆ ಕರೆಕ್ಟಾಗಿ 8 ಇಂಚಸ್ ಅನ್ನೋದು ಬರಬೇಕು. ನೋಡಿ ರೀತಿ ನೋಡ್ತಿದ್ದೀರಲ್ವಾ, ಟೇಪ್ ಅನ್ನೋದು ಇಲ್ಲಿಟ್ಟಾಗ ಕರೆಕ್ಟಾಗಿ ನಿಮಗೆ 8 ಇಂಚಸ್ ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಈಗ ಇಲ್ಲಿಂದ 2 ಇಂಚಸ್ ಮಾರ್ಜಿನ್. ಹಾಗೆ ಮೇಲ್ಗಡೆ 1 ಇಂಚ್ ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ ಲೂಸ್ ಎಷ್ಟಿದೆ 11 ಇಂಚಸ್ ಇದೆ, ಅದರಲ್ಲಿ ಅರ್ಧ ಅಂದರೆ 5.5 ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ಈಗ ಈ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ಗೆ ಶೇಪ್ ಅನ್ನೋದು ಕೊಡಬೇಕು. ಅದೇ ರೀತಿ ಸ್ಲೀವ್ಸ್ಗೆ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ ನಾವೇನು 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದು ಅದನ್ನು ಕೂಡ ಜಾಯಿನ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ಕೂಡ ಲೈನ್ ಈ ರೀತಿ ನಮಗೆ ಕ್ರಾಸ್ ಬಂದಾಗ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಸೊ ಈಗ ನಾವೇನು ಮಾರ್ಕ್ ಮಾಡಿದ್ವೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಒಂದು ಸೈಡ್ ಫೋಲ್ಡಿಂಗ್ ಬಂದಿರುತ್ತೆ, ಅದನ್ನು ಓಪನ್ ಮಾಡ್ಕೋಬೇಕು. 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಹಾಗೆ ಸ್ಲೀವ್ಸ್ಗೆ ಮಿಡ್ಲಲ್ಲಿ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಅಡಿಯಲ್ಲಿ ಸ್ಲೀವ್ಸ್ಗೆ ನಾವು ಒಂದು ಸೈಡ್ ಮಾತ್ರ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಸ್ಲೀವ್ಸ್ಗೆ ಜಾಯಿಂಟ್ಸನ್ನು ಸ್ಟಿಚ್ ಮಾಡಿದ ನಂತರ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ನಮಗೆ ಪ್ರಿನ್ಸಸ್ ಕಟ್ ಶೇಪ್ ಬರ್ತಿರೋದ್ರಿಂದ ನಾನು ಪೇಪರ್ ಅನ್ನೋದು ಯೂಸ್ ಮಾಡಿಕೊಂಡು ಕಟಿಂಗ್ ಅನ್ನೋದು ಮಾಡ್ತೀನಿ. ಫ್ರಂಟ್ ಪಾರ್ಟ್ನ ಡ್ರಾ ಮಾಡೋದಕ್ಕೆ ನಾನು ಇಲ್ಲಿ ಪೇಪರ್ ಅನ್ನೋದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಫಸ್ಟ್ ಒಂದು ಬೇಸ್ ಲೈನ್ ಡ್ರಾ ಮಾಡಿಕೊಂಡೆ. ಹಾಗೆ ಇಲ್ಲಿ ಈ ಕಡೆ ಕೂಡ ಒಂದು ಲೈನ್ ಅನ್ನೋದು ಸ್ಟ್ರೈಟಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕಲ್ಲಿ ನಾವು ಶೋಲ್ಡರ್ ಡೌನ್ಗೋಸ್ಕರ ಏನು ಮಾಡಿದ್ವಿ 1.25 ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದೇ ಫ್ರಂಟಿಗೆ ಬಂದಾಗ 1 ಇಂಚ್ ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚ್ ಶೋಲ್ಡರ್ ಡೌನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಬ್ಯಾಕಲ್ಲಿ ಏನು ಆರ್ಮ್ ರೌಂಡ್ ತೊಗೊಂಡಿರ್ತೀವೋ ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಬ್ಯಾಕಲ್ಲಿ ಏನು ಆರ್ಮ್ ರೌಂಡ್ ತೊಗೊಂಡ್ವಿ 7 ಇಂಚಸ್ ಅನ್ನೋದು ತೊಗೊಂಡಿದ್ದೀವಿ. ಇದಕ್ಕೆ ಅರ್ಧ ಇಂಚ್ ಅಥವಾ ಒಂದು 3/4 ಇಂಚ್ ಆ್ಯಡ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೈನಿಂದ ಶೋಲ್ಡರ್ ಲೈನ್ ಇಲ್ಲಿಂದ ತೊಗೋಬೇಕು. 7.5 ಇಂಚಸ್ ಅಂತ ತೊಗೊಳ್ತಾ ಇದ್ದೀನಿ. ಈ ರೀತಿ ಇಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಡ್ರಾ ಮಾಡ್ಕೊಳ್ಳಿ. ಹಾಗೆ ಬಸ್ಟ್ ಪಾಯಿಂಟ್ ಬಂದು ಇವ್ರ ಸೈಜ್ಗೆ ಬಸ್ಟ್ ಪಾಯಿಂಟ್ ಇದೆ. ಎರಡು ಕಡೆ ಕ್ಲೋಸ್ ನೆಕ್ ಥರ ಬರ್ತಾ ಇರೋದ್ರಿಂದ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ ತೊಗೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ನೆಕ್ ಪಾಯಿಂಟ್ ಅನ್ನೋದು ನೆಕ್ ಬಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೆಕ್ ಬಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಂದ್ರೆ ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ 38 ಇದೆ. ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ 38 ಇದೆ. ಡಿವೈಡೆಡ್ ಬೈ 12 ಮಾಡಿದ್ರೆ ನಮಗೆ 3 ಇಂಚ್ ಮೇಲೆ 1 ಪಾಯಿಂಟ್ ಬರ್ತಾ ಇದೆ. ಸೊ ನಾನಿಲ್ಲಿ 3/4 ಇಂಚ್ ಅನ್ನೋದು ನೆಕ್ ಬಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವರ ಶೋಲ್ಡರ್ ಏನಿದೆಯೋ ಶೋಲ್ಡರ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. 16 ಇದೆ ಶೋಲ್ಡರು. ಸೊ 8 ಇಂಚಸ್ ಅದರಲ್ಲಿ ಅರ್ಧ 8 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ನೆಕ್ ಪಾಯಿಂಟು ಈ ಶೋಲ್ಡರ್ ಪಾಯಿಂಟ್ ಎರಡನ್ನೂ ಕೂಡ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈಗ ಇವರು ಇಲ್ಲಿ ನಾವು ಚೆಸ್ಟ್ ಲೈನಲ್ಲಿ ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರ ಬಸ್ಟ್ ಎಷ್ಟಿದೆ 39 ಇದೆ. ಇದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 41 ಡಿವೈಡೆಡ್ ಬೈ 4 ಮಾಡಿದ್ರೆ 10.25 ಅನ್ನೋದು ಬರುತ್ತೆ. ಸೊ ಇಲ್ಲಿಂದ 10.25 ಎಲ್ಲ ಬರುತ್ತೆ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಒಳಗಡೆಗೆ ಇವರ ಅಪ್ಪರ್ ಚೆಸ್ಟ್ ಬಂದು 38 ಇರೋದ್ರಿಂದ 2.5 ಇಂಚಸ್ ಒಳಗಡೆಗೆ ಆರ್ಮ್ ಕರ್ವ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು.
ಅದೇ ರೀತಿ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಳ್ಳಿ. ನೋಡಿ 7.75 ಇಂಚ್ ಬರ್ತಾ ಇದೆ. ಸೇಮ್ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ. 7.75 ಇಂಚಸ್ ಎಲ್ಲಿಗೆ ಬರುತ್ತೆ ಅಲ್ಲೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ. ಈಗ ಶೋಲ್ಡರಲ್ಲಿ ನಾವು ಫ್ರಂಟಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಫ್ರಂಟಲ್ಲಿ ನಮಗೆ ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ನೆಕ್ ಡೆಪ್ತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಾನು ನೆಕ್ ಡೆಪ್ತ್ ಬಂದು 3.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3.5 ನಾನು ಆಲ್ರೆಡಿ ಹೇಳಿದ್ದೀನಿ. ನನಗೆ ಬೇಕಾಗಿರೋ ನೆಕ್ ಶೇಪ್ ಬಂದು ಇದು ಹೇಳಿ. ನನಗೆ ಈ ಥರ ನೆಕ್ ಶೇಪ್ ಬೇಕು. 3.5ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ರೌಂಡಾಗಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ರೌಂಡಾಗಿ ಬೇಕು ಅಂದರೆ ಕೊಟ್ಕೊಳ್ಳಿ. ಈ ರೀತಿ ಕೂಡ ಕೊಟ್ಕೋಬೋದು. ಈ ರೀತಿ ಕೂಡ ರೌಂಡಾಗಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಶೋಲ್ಡರ್ ಮೈನಸ್ ಅನ್ನೋದು ಮಾಡ್ಕೋಬೇಕು. ಯಾಕಂದರೆ ನಾವು ನೆಕ್ ಡೀಪ್ ಬಂದು 3.5 ಇಂಚಸ್ ಮಾತ್ರ ತೊಗೊಂಡಿದ್ದೀವಿ. ಸೊ ನೆಕ್ ಡೀಪ್ 3.5 ಇಂಚಸ್ ತೊಗೊಂಡಾಗ ನಾವು ಫುಲ್ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಫ್ರಂಟಲ್ಲಿ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊಳ್ತೀವಿ. ಸೊ ಇವ್ರ ಫುಲ್ ಶೋಲ್ಡರ್ ಎಷ್ಟಿದೆ? 16 ಇದೆ. ಇವ್ರ ಫುಲ್ ಶೋಲ್ಡರ್ 16 ಇದೆ. ಇದರಲ್ಲಿ -2 ಇಂಚಸ್ ಅನ್ನೋದು ಮೈನಸ್ ಮಾಡಿದ್ರೆ 14 ಆಗುತ್ತೆ. ಫ್ರಂಟಲ್ಲಿ ಮಾತ್ರ -2 ಮಾಡ್ತಾ ಇದ್ದೀನಿ. ಅಂದರೆ ಫುಲ್ ಶೋಲ್ಡರಲ್ಲಿ 2 ಇಂಚಸ್ ಮೈನಸ್ ಮಾಡ್ತಾ ಇದ್ದೀನಿ. 14 ಡಿವೈಡೆಡ್ ಬೈ 2 ಮಾಡಿದ್ರೆ 7 ಇಂಚಸ್ಸು. ಈ 7 ಇಂಚಸ್ನ ಫೋಲ್ಡಿಂಗ್ ಸೈಡಿಂದ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಚೆಸ್ಟ್ ಲೈನಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. 7 ಅದು ಇಲ್ಲಿಗೆ ಬರ್ತಾ ಇದೆ. ಸೇಮ್ ಶೋಲ್ಡರ್ ಲೈನಲ್ಲೂ 7 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ರೀತಿ. ಈಗ ಈ ಲೈನಲ್ಲಿ ನೋಡಿ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು 7.5 ಇಂಚಿಗೆ ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಮಿಡ್ ಪಾಯಿಂಟ್ ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ತಿರದಿಂದ ಇದು ಪ್ರಿನ್ಸಸ್ ಕಟ್ ಮೆಥಡ್ ಆಗಿರೋದ್ರಿಂದ ಪ್ರಿನ್ಸಸ್ ಕಟ್ಟಲ್ಲಿ ಕಟ್ ಮಾಡ್ತಿರೋದ್ರಿಂದ 1.5 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಜಾಯಿನ್ ಆಗೋ ಥರ ನೋಡಿ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೊಂಡು ನೀಟಾಗಿ ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಬಸ್ಟ್ ಪಾಯಿಂಟು ನೋಡಿ ಈ ಲೈನಲ್ಲಿ ಮಿಡ್ ಪಾಯಿಂಟಲ್ಲಿ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ತೊಗೊತಾ ಇರೋದು ಇವ್ರ ಸೈಜ್ಗೆ ಬಸ್ಟ್ ಅನ್ನೋದು 10 ಇಂಚಸ್ಸು. ನೋಡಿ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಬಸ್ಟ್ ಲೈನು. ಹಾಗೆ ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊ ಇವರು ಫುಲ್ ಬಸ್ಟ್ ಎಷ್ಟಿದೆ ಅಂತ ನೋಡೋದು 39 ಡಿವೈಡೆಡ್ ಬೈ 12 ಮಾಡಿದ್ರೆ 3.25 ಬರುತ್ತೆ. 3.25ನ ಬಸ್ಟ್ ಪಾಯಿಂಟಿಂದ 3.25 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಕೆಳಗಡೆಗೆ ಎನಿ ಸೈಜ್ ನೀವು ಒಂದು 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಅಂಡರ್ ಬಸ್ಟ್ ಲೈನಿಂದ ಕೆಳಗಡೆಗೆ 2 ಇಂಚಸ್ ಈ ರೀತಿ. ಈ ರೀತಿ 2 ಇಂಚಸ್ಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡಬೇಕು ಅಂದರೆ ನಮಗೆ ಅಪೆಕ್ಸ್ ಅನ್ನೋದು ಗೊತ್ತಾಗಬೇಕು. ಅಪೆಕ್ಸ್ ಕಂಡುಹಿಡಿಯೋದು ಹೇಗೆ ಅಂದರೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಬೇಕು. ನಾನು ಫುಲ್ ಬಸ್ಟ್ 39 ಡಿವೈಡೆಡ್ ಬೈ 10 ಮಾಡಿದೆ 3.9 ಬರುತ್ತೆ. ಸೊ 3.9 ಅಂದರೆ ಆಲ್ಮೋಸ್ಟ್ 4 ಇಂಚಸ್ ಅಂದ್ಕೊಳ್ಳಿ. ನೋಡಿ ಇಲ್ಲಿಗೆ ಬರ್ತಾ ಇದೆ. ಸೇಮ್ 4 ಇಂಚಸ್ನ ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅದೇ ರೀತಿ ಡ್ರಾ ಮಾಡ್ಕೊಂಡ್ವಲ್ವ. ಈಗ ಈ ಅಪೆಕ್ಸಸ್ನಿಂದ ಆರ್ಮ್ ಕರ್ವ್ ಲೈನ್ಗೆ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ ಈಗ ನಮ್ಗೆ ಏನು ಚೆಸ್ಟ್ ಲೈನಲ್ಲಿ ನಾವೇನು ಬಿಡ್ತು ಮಾರ್ಕ್ ಮಾಡ್ಕೊಂಡಿರ್ತೀವೋ ನೋಡಿ ಚೆಸ್ಟ್ ಲೈನ್ 10.25 ಸೇಮ್ 10.25ನ ವೇಸ್ಟ್ ಲೈನಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. 10.25 ಬರ್ತದೆ. ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈಗ ಇವರ ವೇಸ್ಟ್ ಸೈಜ್ ಎಷ್ಟಿದೆ? 32 ಇದೆ. 32.5 ಇದರಲ್ಲಿ 4ನೇ ಒಂದು ಭಾಗ ಎಷ್ಟು ಬರುತ್ತೆ? 8.1 ಇಂಚ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿಂದ 8.1 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ಎಷ್ಟು ಉಳಿದಿದೆ ಅಂತ ನೋಡೋದಾದರೆ 32 ಇಂಚಸ್ ಅನ್ನೋದು ಉಳಿದಿದೆ. ಈ 2 ಇಂಚಸ್ನ ನೋಡಿ ಈಕ್ವಲ್ ಆಗಿ ಡಾಟ್ ಆಗಿ ಹಿಡಿಬೇಕು. ನೋಡಿ ಈ ಕಡೆ 1 ಇಂಚು ಈ ಕಡೆ 1 ಇಂಚು
ಸೇಮ್ ಮಾರ್ಕಿಂಗು ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಈಗ ಈ ಅಪೆಕ್ಸ್ ಹತ್ರದಿಂದ ಆರ್ಮ್ ಕರ್ವ್ ಲೈನ್ ಡಾಟ್ ಏನಿದೆಯೋ ಅದನ್ನು ಮೆಜರ್ ಮಾಡ್ಕೊಳ್ಳಿ. ಈ ರೀತಿ ಮೆಜರ್ ಮಾಡ್ಕೊಂಡು ಎಷ್ಟು ಬರ್ತಾ ಇದೆ ಅಂದರೆ 5.5 ಇಂಚ್ ಅನ್ನೋದು ಬರ್ತಾ ಇದೆ. ಟೇಪ್ ಅನ್ನೋದು ಹೀಗೆ ಇಟ್ಕೊಂಡು ನೋಡಿ 5.5 ಇಂಚ್ ಹೀಗೆ ಇರಬೇಕು. ನಾವೇನು ಶೋಲ್ಡರ್ ಮೈನಸ್ ಮಾಡಿರುವಂಥ ಲೈನ್ ಇದೆಯಲ್ಲ ಆ ಲೈನ್ಗೆ ಎಲ್ಲಿ ಟಚ್ ಆಗುತ್ತೋ ಅಲ್ಲೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಹತ್ರದಿಂದ ಅಪೆಕ್ಸ್ ಪಾಯಿಂಟ್ಗೆ ಮತ್ತೆ ಈ ರೀತಿ ಜಾಯಿನ್ ಮಾಡಬೇಕು. ಇಷ್ಟು ಕ್ಲಾತ್ ಅನ್ನೋದು ನಾವು ಕಟ್ ಮಾಡಿ ತೆಗೆಯೋದ್ರಿಂದ ನಮಗೆ ಏನು ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರುತ್ತೋ ಅದೆಲ್ಲ ಅವಾಯ್ಡ್ ಆಗುತ್ತೆ. ಈಗ ನಮಗೆ ಏನು ಶೋಲ್ಡರ್ ಪಾಯಿಂಟ್ ಇದೆಯೋ ಈ ಶೋಲ್ಡರ್ ಪಾಯಿಂಟು ಈ ಪಾಯಿಂಟ್ಗೆ ಈ ರೀತಿ ಮ್ಯಾಚ್ ಮಾಡಬೇಕು, ಡ್ರಾ ಮಾಡ್ಕೋಬೇಕು. ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ಈಗ ಒಂದು ಸಲ ಹಾರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋಣ. 8.75 ಅನ್ನೋದು ಬಂದಿರಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಬಂದಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 5 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಕಡಿಮೆ ಇದೆ. ಈ ಡಾಟ್ ಅನ್ನೋದು ಬಿಟ್ಬಿಡಬೇಕು. ಮತ್ತು ಅಲ್ಲಿಂದನೇ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ನೋಡಿ ನನಗೊಂದು 1/4 ಇಂಚ್ ಜಾಸ್ತಿನೇ ಬರ್ತಾಯಿದೆ, ನೋ ಪ್ರಾಬ್ಲಮ್. ನಿಮಗೆ 1/4 ಇಂಚ್ ಕಡಿಮೆ ಬೇಕು ಅಂದರೆ ನೀವು ಚೆಸ್ಟ್ ಲೈನನ್ನು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೋದು. ಮೇಲ್ಗಡೆಗೆ ನಾನೇನು ಮಾರ್ಕ್ ಮಾಡ್ತಾಯಿಲ್ಲ. 1/4 ಇಂಚು ಡಿಫ್ರೆನ್ಸಸ್ ಇದ್ದರೆ ಏನು ದೊಡ್ಡ ಪ್ರಾಬ್ಲಮ್ ಅಂತ ಆಗಲ್ಲ. ಈಗ ಈ ಶೇಪ್ಗೆ ನಾವು ನೀಟಾಗಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಕೊಡಬೇಕು. ಅದಕ್ಕೂ ಮೊದಲು ನಾವು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ನಾವು ನೋಡಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ವಿ. ಫ್ರಂಟಲ್ಲಿ ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಲ್ಲ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಲೈನಿಂಗ್ ಅನ್ನೋದು. ನೋಡಿ ಮಾರ್ಜಿನ್ ಪಾಯಿಂಟ್ನ ಬಿಟ್ಟು ಚೆಕ್ ಮಾಡ್ಕೊಂಡಾಗ ಫ್ರಂಟಲ್ಲಿ ಲೆಂತ್ ನೋಡಿ ಇಲ್ಲಿಗೆ ಬರ್ತದೆ. ಕೆಳಗಡೆ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀವಿ, ಕರೆಕ್ಟಾಗಿ ಇಲ್ಲಿಗೆ ಬರ್ತಾ ಇದೆ. ಈ ರೀತಿ ನಾವು ಮೆಜರ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ನೀಟಾಗಿ ಶೇಪ್ ಕೊಡೋಣ. ಪ್ರಿನ್ಸಸ್ ಕಟ್ಗೆ ನೀಟಾಗಿ ಶೇಪ್ ಕೊಡಬೇಕು, ಸ್ಮೂತ್ ಮಾಡ್ಕೋಬೇಕು ಡಾಟ್ ಅನ್ನೋದು. ಈ ರೀತಿ ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಈ ರೀತಿ ಶೇಪ್ ಕೊಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಂದರೂ ಪರವಾಗಿಲ್ಲ, ಒಂದು 1/2 ಇಂಚ್ ಗ್ಯಾಪ್ ಇರಲಿ. ನೀವು ಪೂರ್ತಿ ತೊಗೊಬಿಟ್ಟಿದ್ರೆ ನಮಗೆ ಬಸ್ಟ್ ಪಾಯಿಂಟ್ ಅನ್ನೋದು ತುಂಬ ಶಾರ್ಪಾಗಿ ಬಂದುಬಿಡುತ್ತೆ. 1/2 ಇಂಚ್ ಒಳಗಡೆಗೆ ನೀವು ಮಾರ್ಕ್ ಮಾಡಿಕೊಡ್ರು ನೋ ಪ್ರಾಬ್ಲಮ್. ಈಗ ಇವೆರಡನ್ನೂ ಮೆಜರ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನಮಗೆ ಅಟ್ಯಾಚ್ ಮಾಡೋ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 2 ಪ್ಯಾನಲ್ಸು ಕರೆಕ್ಟಾಗಿ ಒಂದೇ ಲೆಂತಲ್ಲಿ ಇದೆಯಾ ಅಂದರೆ ನೋಡಿ ಇದು 11.25 ಅನ್ನೋದು ಬರ್ತಾ ಇದೆ ಈ ಕಡೆದು. ಸೊ ಈ ಪ್ಯಾನಲ್ನು ಚೆಕ್ ಮಾಡ್ಕೋಬೇಕು. ಇದು 11.25 ಅನ್ನೋದು ಇಲ್ಲಿಗೆ ಬರ್ತಾ ಇದೆ, 1/4 ಇಂಚ್ ಕಡಿಮೆ ಇದೆ. ಸೊ ಇಲ್ಲಿಂದ ಈ ಪಾಯಿಂಟ್ಗೆ ಈ ರೀತಿ ಕ್ರಾಸ್ ಆಗಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಕಟ್ ಮಾಡೋಣ.
ಸೊ ಈಗ ಫ್ರಂಟ್ ಪಾರ್ಟ್ಗೆ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಇದಕ್ಕೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ತುಂಬಾ ಸಾರಿ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ಈ ಪೇಪರ್ನ ಬೇಸ್ ಮಾಡಿಕೊಂಡು ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಅನ್ನೋದು ಶೂಟ್ ಆಗಿಲ್ಲ, ಸೊ ಮಿಸ್ ಆಗಿದೆ. ಯಾರಾದರೂ ಹೊಸ ವ್ಯೂವರ್ಸ್ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಓಲ್ಡು ವೀಡಿಯೋಸಲ್ಲಿ ಪೇಪರ್ ಡ್ರಾಫ್ಟಿಂಗ್ನ ಬೇಸ್ ಮಾಡಿಕೊಂಡು ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋ ವೀಡಿಯೋಸ್ ಕೂಡ ಮಾಡಿದ್ದೀನಿ. ಒಂದು ಸಲ ವೀಡಿಯೋಸ್ನ ಚೆಕ್ ಮಾಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ವಿತ್ ಮಾರ್ಜಿನ್ ಸಮೇತ ನಾವು ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು ಪೇಪರ್ನ ಪ್ಲೇಸ್ ಮಾಡಿಕೊಂಡು ಅಂತ. ಸಿಂಪಲ್, ಈ ಪೇಪರ್ನ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ನಾವು ಸುತ್ತಲೂ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್.